ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 9. ಆರ್ಯನನ್ನು ಕಿಡ್ನ್ಯಾಪ್ ಮಾಡಲು ನೋಡಿದ ಶ್ರೀಧರ್ ಆರತಿ ಕೈಯಲ್ಲಿ ಸಿಕ್ಕಿಕೊಂಡಿದ್ದ. ಅಲ್ಲದೆ ಅದೇ ಸಮಯಕ್ಕೆ ವಿಷ್ಣು ಸಹ ಮಗನ ಹುಡುಗಿ ಓಡಿ ಬಂದಿದ್ದ. ಚಂಪ್, ನಿಮಗೇನೂ ಆಗಿಲ್ಲ ಅಲ್ವಾ ಎಂದು ಭಯದಿ ಕೇಳಿದ ವಿಷ್ಣು. ಅವನಂತೂ ಅರೆ ಜೀವವಾಗಿ ಹೋಗಿದ್ದ ಮಗ ಕಾಣದೆ. ಇಲ್ಲ ಪಾಪ, ಆದರೆ ಈ ಅಂಕಲ್ ನನಗೆ ಹೊದಿದ್ಲು ಎಂದು ಕಂಪ್ಲೇಂಟ್ ಮಾಡಿದ ಶ್ರೀಧರನ ನೋಡಿ. ಆಗ ಅವನ ಗಮನ ಶ್ರೀನತ್ತ ಹೋಗಿದ್ದು. ಹೇ ಬಾಸ್ಟರ್ಡ್, ನೀನು ಯಾವನೋ ನನ್ನ ಮಗನ ಮೇಲೆ ಕೈ ಮಾಡೋಕೆ ಎಂದು ಅವನ ಕೊರಳಪಟ್ಟಿ ಹಿಡಿದು ಬಿಟ್ಟ ವಿಷ್ಣು ಕೋಪದಿಂದ. ಆರ್ಯ ಭಯಪಟ್ಟಾಗ ಅವನನ್ನು ನೋಡಿದ ಆರು, ಇಲ್ಲಿ ಬಾ ಪುಟಾಣಿ ನೀನು ಎಂದು ಆರ್ಯನ ತನ್ನ ತೋಳಿಗೆ ತೆಗೆದುಕೊಂಡ್ಳು. ಏಯ್, ನನ್ನ ಮಗನ ಮುಟ್ಟುವಷ್ಟು ಧೈರ್ಯನ ನಿಂಗೆ ಎಂದು ಹಲ್ಕಚ್ಚಿದವ ತನ್ನ ತಲೆಯಿಂದ ಶ್ರೀ ಮೂಗಿಗೆ ಗುದ್ದಿದ್ದ. ಯೂನಿಫಾರ್ಮ್ ಅಲ್ಲಿರೋ ಪೊಲೀಸ್ ಮೇಲೆ ಕೈ ಮಾಡ್ತಿದೀಯ ವಿಷ್ಣು ನೀನು, ಇದರ ಪರಿಣಾಮ ನೆಟ್ಟಾಗಿರಲ್ಲ ಎಂದು ತಾನು ರೋಷದಿ ನುಡಿದ ಶ್ರೀ. ತನ್ನ ತಪ್ಪಿದ್ದರೂ ಅವ ಒಪ್ಪುವುದಿಲ್ಲ. ಏನು ಕಿತ್ಕೊಳ್ಳೋಕ್ಕಾಗುತ್ತೆ ನಿನ್ನಿಂದ? ನಿನ್ನೆ ಕೊಂಡ್ಕೊಳ್ಳುವಷ್ಟು ಹಣ ಇದೆ ನನ್ನ ಬಳಿ. ಏನೋ ಪ್ಲಾನ್ ಮಾಡಿದೀಯ ನೀನು ಎಂದು ಜೋರಾಗಿ ಕೇಳಿದ. ಅವನ ಕೋಪ ನೋಡಿ ಮಾತನಾಡದೆ ನಿಂತಳು ಆರು. ನಿನ್ನ ಮಗ ದಾರಿಯಲ್ಲೇ ಇದ್ದ, ಅವನನ್ನು ಮನೆಗೆ ಕರೆದುಕೊಂಡು ಹೋಗ್ತಿದ್ದೆ ಅಷ್ಟೆ. ಅಷ್ಟು ಕಾಳಜಿ ಇರೋನು ಮಗನನ್ನು ದಾರಿಯಲ್ಲಿ ಯಾಕೋ ಬಿಟ್ಟಿದ್ದು ಎಂದು ಮೂತಿ ತಿರುವಿದ್ದ. ನನ್ನ ಮಗನನ್ನು ಹೇಗೆ ನೋಡ್ಕೋಬೇಕು ಅಂತ ನೀನು ಹೇಳಿ ತಿಳ್ಕೋಬೇಕಾಗಿಲ್ಲ ಕಣೋ, ನನಗೆ ಗೊತ್ತಿದೆ. ಮುಚ್ಕೊಂಡು ನಿನ್ನ ಪಾಡಿಗೆ ನೀನಿದ್ರೆ ಸರಿ, ಇಲ್ಲ ನಾನು ಏನು ಅಂತ ತೋರಿಸಬೇಕಾಗುತ್ತೆ ನಿಂಗೆ ಎಂದು ಕೊರಳಪಟ್ಟಿ ಮೇಲಿನ ಹಿಡಿತ ಬಿಗಿ ಮಾಡಿ ಹೇಳಿದ್ದ ವಿಷ್ಣು. ಗೊತ್ತಾಗ್ತಿದೆ ನೀನು ಏನು ಅಂತ. ನಿನ್ನ ಮಗ ತನ್ನ ಯಾರೇ ಹೇಳಿದ ಎಂದು ವ್ಯಂಗ್ಯವಾಗಿ ನಕ್ಕನವ ನೋಡಿ ಮತ್ತಷ್ಟು ಉರಿದು ಹೋದವ. ಏನು ಹೇಳಿದ, ಏನು ಗೊತ್ತಾಯಿತು ನಿಂಗೆ ಎಂದು ಹುಬ್ಬು ಗಂಟಿಕ್ಕಿ ಕೇಳಿದವನ ಪ್ರಶ್ನೆಗೆ, ಗಮ್ಯನ್ನ ಮರೆತು ಆಲ್ರೆಡಿ ಇನ್ನೊಂದು ಮದುವೆ ಆಗೋದಕ್ಕೆ ರೆಡಿಯಾಗಿದ್ದೀರಾ ಮಿಸ್ಟರ್ ವಿಷ್ಣುವರ್ಧನ್ ಎಂದು ವ್ಯಂಗ್ಯವಾಗಿ ಕೇಳಿದ ಶ್ರೀ. ಅವನ ನೋಡಿ ಮುಷ್ಟಿ ಕಟ್ಟಿದವ. ಅತ್ತಿಗೆ, ನಿನಗೆ ಅತ್ತಿಗೆ ಅವಳು ನೆನಪಿರಲಿ. ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನನಗಿಷ್ಟ ಆಗೋದಿಲ್ಲ ಮಿಸ್ಟರ್ ಶ್ರೀಧರ್ ವರ್ಧನ್. ಒಂದಲ್ಲ, ಇನ್ನೂ 100 ಮದುವೆ ಬೇಕಾದರೂ ಆಗ್ತೀನಿ, ಅದನ್ನು ಕೇಳೋಕೆ ನೀನ್ಯಾರೋ ಎಂದು ಕೂಗಿದ್ದ ಕೋಪದಿ. ಆರ್ಯ ಆರು ಇಬ್ಬರು ಮುಖ ನೋಡುತ್ತಿದ್ರು. ಅತ್ತಿಗೆ ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತಿದೆ ಕಣಪ್ಪ, ಅಷ್ಟಕ್ಕೂ ಅವಳು ಸತ್ತಿದ್ದು ಎಂದು ಅವ ಮಾತು ಮುಂದುವರಿಸುವ ಮೊದಲೇ ಅವನ ಕೆನ್ನೆ ಊದಿತ್ತು. ಹೇಯ್, ತಪ್ಪಿದ ಮೇಲೆ ತಪ್ಪು ಮಾಡ್ತಿದೀಯ ನೀನು, ಸರಿ ಇರೋದಿಲ್ಲ ಎಂದು ಕೂಗಿದಾಗ ಇಬ್ಬರ ಮಧ್ಯ ಬಂದಳು ಆರು. ಶ್ರೀ, ಏನಾಗಿದೆ ನಿಮಗೆ, ಸುಮ್ಮನೆ ಇರಿ ಎಂದು ಕೂಗಿದ ಅವನ ದೂರ ಸರಿಸಿದವಳು ವಿಷ್ಣುವನ್ನು ನೋಡಿ ಮಿಸ್ಟರ್ ವಿಷ್ಣು, ಆರ್ಯ ದಾರಿಯಲ್ಲಿ ಸಿಕ್ಕಿರಬಹುದು. ಅವನನ್ನು ನಿಮ್ಮನೆಗೆ ಡ್ರಾಪ್ ಮಾಡೋದಕ್ಕೆ ಶ್ರೀ ಕರೆದುಕೊಂಡು ಹೋಗ್ತಿರಬಹುದು. ನೀವು ತಪ್ಪಾಗಿ ಮಾತಾಡಬೇಡಿ, ಅವರು ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಎಂದು ಜೋರು ದನಿಯಲ್ಲಿ ಹೇಳಿದ್ಲು ಆರು. ಅವಳ ಮಾತಿಗೆ ಉರಿದು ಹೋಗಿತ್ತು ವಿಷ್ಣುಗೆ. ತಮ್ಮಿಬ್ಬರ ಮಧ್ಯೆ ಇರೋ ದ್ವೇಷ ಆದರೂ ಅವಳಿಗೆ ಹೇಗೆ ಗೊತ್ತಾಗಬೇಕು? ನೀನು ಯಾರೇ ಅದನ್ನು ಕೇಳೋಕೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೋದು ನಿನ್ನ ಕೆಲಸ, ಅದನ್ನೇ ಅಲ್ವ ನೀನು ಮಾಡಿದ್ದು. ನೀನಲ್ಲ, ಎಲ್ಲ ಹುಡುಗಿಯರದ್ದು ಅದೇ ಪಾಡು. ಅನುಮಾನ ಪಡೋದು, ತಪ್ಪಾರ್ಥ ಮಾಡ್ಕೊಳ್ಳೋದು, ಒಮ್ಮೆ ಅವನ ಜೊತೆ ಇನ್ನೊಮ್ಮೆ ಇವನ ಜೊತೆ ಅಷ್ಟೇ ಎಂದು ಕೋಪದಿ ನುಡಿದವ ತನ್ನ ಮಗನನ್ನು ಕಿತ್ತುಕೊಂಡು ಅವಳ ತೋಳಿನಿಂದ. ಅದೇಕೋ ಅವನ ಮಾತುಗಳಲ್ಲಿ ಅವಳ ಬಗೆಗೆ ಕೋಪ ಇತ್ತು. ನೆನ್ನೆಯೂ ಮಾಲ್ನಲ್ಲಿ ಅವನೊಂದಿಗೆ ಅವಳನ್ನು ನೋಡಿದ್ನಲ್ಲ, ಅದೇ ಕೋಪ ಇದ್ದದ್ದು ಅವನಿಗೆ. ಅಷ್ಟಕ್ಕೂ ಆರು ಏನು ಅವನ ಜೊತೆ ಇರಲಿಲ್ಲ, ಆದರೆ ಶ್ರೀಯೇ ಆರತಿಯ ಹಿಂದೆ ಹೋಗಿದ್ದ. ಅಷ್ಟಲ್ಲದೆ ಅವಳನ್ನು ಟ್ರಾಫಿಕ್ನಲ್ಲೂ ಹಿಂಬಾಲಿಸಿದ್ದ. ಇದೇನು ಶ್ರೀ, ನೀವು ಅವರ ಬಳಿ ಹೊಡೆತ ತಿನ್ಕೊಂಡು ಹೇಳಬೇಕು ತಾನೇ ಪಾಪು ತಪ್ಪಿಸ್ಕೊಂಡಿದ್ದ ಅಂತ ಎಂದು ಹೇಳಿ ಅವನ ಬಟ್ಟೆ ಸರಿ ಮಾಡಿದ್ಲು. ಅದನ್ನು ಹಿಂದೆ ತಿರುಗಿ ನೋಡಿದ ವಿಷ್ಣು ಮನಸ್ಸಲ್ಲಿ ಅಚ್ಚೆತ್ತುಕೊಂಡು ಹೋಗಿದ್ದ. ಇರಲಿ ಬಿಡು ಆರು, ಕೆಲವರು ಹಾಗೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾರೆ ಎಂದು ವಿಷ್ಣು ಕಡೆಗೆ ನೋಡಿದವ. ಬಾ, ನಾನೇ ಡ್ರಾಪ್ ಮಾಡ್ತೀನಿ ಎಂದು ಅವಳ ಕೈ ಹಿಡಿದು ಡೋರ್ ತೆಗೆದು ಕೂರಿಸಿದ್ದ. ಪೊಲೀಸ್ ವಾಹನವ ತನ್ನ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿದ್ದನವ. ಶ್ರೀ, ಅವರ ಜೊತೆ ಏನೇನೋ ಮಾತಾಡ್ತಾ ಇದ್ರಲ್ಲ, ಏನದು? ಹೆಂಡತಿ, ಅತ್ತಿಗೆ ಅಂತ ಎಂದು ಅವನ ನೋಡಿ ಕೇಳಿದಾಗ ವ್ಯಂಗ್ಯವಾಗಿ ನಕ್ಕುವ. ಅವನು ನಾನು ಅಣ್ಣ ತಮ್ಮ. ನನ್ನ ತಂದೆ ರಾಜೇಶ್, ಅವರ ತಂದೆ ರಮೇಶ್, ಅಣ್ಣ ತಮ್ಮ. ಇವನು ಗಮ್ಯ ಪ್ರೀತಿ ಮಾಡಿ ಮದುವೆ ಆದರು. 1-2 ವರ್ಷ ಎಲ್ಲ ಚೆನ್ನಾಗಿರೋ ಥರ ಬಿಂಬಿಸ್ಕೋತಿದ್ರು. ಗಮ್ಯ ತುಂಬ ಒಳ್ಳೆಯವರು, ನನ್ನ ಜೊತೆ ಕ್ಲೋಸ್ ಆಗಿದ್ರು. ಬಾಯಿ ತುಂಬ ಮೈದುನ ಅಂತ ಪ್ರೀತಿಯಿಂದ ಕರೀತಿದ್ರು. ಆದರೆ ಇವನು ಅನುಮಾನ ಪಡೋಣ, ಅವರು ಯಾರ ಜೊತೆ ಇದ್ರೂ ಸಂಬಂಧ ಕಟ್ಟಿ ಮಾತಾಡೋಣ. ಹಾಗೆ ಇವರ ಮಧ್ಯೆ ಜಗಳ ಶುರುವಾಯಿತು. ಅವರು ಪ್ರೆಗ್ನೆಂಟ್ ಆದಾಗ ಸಹ ಇದು ನನ್ನ ಮಗು ಅಲ್ಲ ಅಂತ ಅವರಿಗೆ ಹಿಂಸೆ ಮಾಡೋಣ. ಆಮೇಲೆ ಅರೆ ಹುಟ್ಟಿದ. ಎಲ್ಲ ಸರಿ ಹೋಯ್ತು ಅಂದ್ಕೊಳ್ಳೋ ಅಷ್ಟರಲ್ಲಿ ಇವನು ಅವರ ಮಧ್ಯೆ ಸಂಬಂಧ ಕಟ್ಟಿದ. ಅದನ್ನು ತಡಲಾರದೆ ಅವರು ಸೂಸೈಡ್ ಮಾಡಿಕೊಂಡ್ರು. ಅದು ಆತ್ಮಹತ್ಯೆ ನಾವು ನೋಡ್ಕೋತೀವಿ, ಆದರೆ ನನಗೆ ಕೊಲೆ ಅಂತ ಅನುಮಾನ ಇತ್ತು. ಇದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಬಿಡದೆ ಕೇಸ್ ಮುಚ್ಚಿ ಹಾಕಿಸಿದೆ ಇವನು.
ಅದಕ್ಕೆ ನನಗೆ ಇವನನ್ನು ಕಂಡ್ರೆ ಆಗಲ್ಲ. ಇವಾಗ ಆರ್ಯನನ್ನು ತುಂಬ ಪ್ರೀತಿ ಮಾಡುವಂಥ ತೋರಿಸ್ಕೊತಿದ್ದಾನೆ. ಆದರೆ ಆ ಪುಟ್ಟ ಮಗುವಿಗೆ ತಾಯಿ ಪ್ರೀತಿ ಸಿಗದ ಹಾಗೆ ಮಾಡಿದ್ದಾನೆ. ಆದರೆ ನನಗೆ ಇರೋ ಅನುಮಾನ ಅಂದರೆ ಇವನಿನ್ನೂ ಯಾಕೆ ಇನ್ನೊಂದು ಮದುವೆ ಆಗಲಿಲ್ಲ ಅಂತ ಎಂದು ದೀರ್ಘವಾಗಿ ಸುಳ್ಳನ್ನು ಸತ್ಯದಂತೆ ನುಡಿದು ಅವಳ ನೋಡಿದ. ಅವಳ ಮನದಲ್ಲಿ ವಿಷ್ಣು ಬಗೆಗಿದ್ದ ಮೃದು ಭಾವನೆಯ ನಿಮಿಷಗಳಲ್ಲಿ ತೊಡೆದನವ. ಆದರೆ ಪಾಪದ ಆರ್ಯನ ಮೇಲೆ ಮತ್ತೂ ಅವಳಿಗೆ ಹೆಚ್ಚಿದ್ದು ಪ್ರೀತಿಯ ಮಮತೆಯೇ. ಆರು, ಏನು ಯೋಚನೆ ಮಾಡ್ತಿದೀಯಾ ಎಂದು ಶುಷ್ಕನಗೆ ನಕ್ಕು. ಏನಿಲ್ಲ ಶ್ರೀ, ಹಾಗೆ ಸುಮ್ಮನೆ ಎಂದವಳು ಮೌನಕ್ಕೆ ಜಾರಿದಾಗ ಅವಳ ಕೈ ಹಿಡಿದು, ಆರು, ಮತ್ತೆ ಎಂಗೇಜ್ಮೆಂಟ್ ಮದುವೆ ಅದರ ಬಗ್ಗೆ ಏನು ಮಾತಾಡಿಲ್ವ ಮಾವ ಎಂದ ಮಾತನ್ನು ಎತ್ತಲು ತಿರುಗಿಸಿದ್ದ. ಮಾತು ಮದುವೆಗೆ ಬಂದಿದ್ದೆ ಇಲ್ಲ ಶ್ರೀ ಎಂದು ನಾಚಿ ನುಡಿದಳು ಅವಳು. ಅವಳ ನಾಚಿಕೆ ನೋಡಿ ನಕ್ಕವ ಅವಳ ಕೈಗೆ ಮುತ್ತಿಟ್ಟು, ಕಾಯ್ತಾ ಇದ್ದೀನಿ ನಿಮ್ಮನ್ನು ನನ್ನ ಜೀವನಕ್ಕೆ ಬರೆ ಮಾಡಿಕೊಳ್ಳೋಕೆ ಎಂದು ನಕ್ಕನವ. ಅವಳಿಂದ ಉತ್ತರ ಬಾರದೆ ಇದ್ದಾಗ ಅವಳ ನೋಡುತ್ತಲೇ ಜೀಪ್ ಚಲಾಯಿಸಿಕೊಂಡು ನಡೆದಿದ್ದ ಶ್ರೀ. ಇತ್ತ ತನ್ನ ಸುತ್ತ ನಡೆಯುತ್ತಿರುವ ಷಡ್ಯಂತರದ ಅರಿವಿರದ ವಿಷ್ಣುಗೆ ತನ್ನ ಮಗ ಸಿಕ್ಕಿರುವುದೊಂದೇ ದೊಡ್ಡ ಖುಷಿ. ಅವನನ್ನು ಮುದ್ದಾಡಿರುವಷ್ಟು ಕಣ್ತುಂಬಿ ಬರುತ್ತಿತ್ತು ಅವನಿಗೆ. ಚಾಂಪ್, ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ, ನನಗೆ ಭಯ ಆಗುತ್ತೆ, ನೀವಿಲ್ಲದೆ ನಾನು ಇರಲ್ಲ ಎಂದು ಭಾವುಕನಾಗಿ ನುಡಿದವ ಪುಟ್ಟ ಮಗುವೆ. ಸಾಲಿ ಪಪ್ಪ, ಇನ್ಮೇಲೆ ಎಲ್ಲೂ ಹೋಗಲ್ಲ. ಆ ಅಂಕಲ್ ಪೊಲೀಸ್ ಅಂತ ನಾನು ಬಂದೆ, ಆದರೆ ಅವಳು ಬ್ಯಾದ್ ಅಂಕಲ್ ಎಂದು ಮುದ್ದಾಗಿ ನುಡಿದವ ತನ್ನಪ್ಪನ ಕಣ್ಣೀರು ಒರೆಸಿದ್ದ. ಚಾಂಪ್, ಯಾರೂ ಒಳ್ಳೆಯವರಲ್ಲ ಆಯಿತಾ, ನೀವಷ್ಟೇ ಇರೋಣ, ಯಾರನ್ನು ನಂಬೇಡಿ, ಇನ್ಮೇಲೆ ಯಾರು ಕರೆದ್ರೂ ಎಲ್ಲಿಗೂ ಹೋಗಬೇಡಿ ಎಂದನವ. ಅದಕ್ಕೆ ತಕ್ಕಂತೆ ತಲೆ ಆಡಿಸಿದವ. ಪಪ್ಪ, ಅಜ್ಜಿ ತಾತ ಸುಳ್ಳು ಹೇಳಿ ನನ್ನ ಕಲ್ಕೊಂಡು ಹೋದ್ಲು, ಅವಳು ಬ್ಯಾದದ್ವಾ, ಇನ್ಮೇಲೆ ನಿಮ್ಮನ್ನು ಕೇಳದೆ ಎಲ್ಲೂ ಹೋಗಲ್ಲ ಎಂದು ಅಪ್ಪನ ಅಪ್ಪಿಕೊಂಡನವ. ಥ್ಯಾಂಕ್ ಯು ಚಾಂಪ್ ಎಂದು ಅವನ ಬಿಗಿಯಾಗಿ ಅಪ್ಪಿ ಮಗನ ಹಣೆಗೆ ಮುತ್ತಿಟ್ಟು ತನ್ನ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ, ಮತ್ತಾರೂ ಅವರನ್ನು ದೂರ ಮಾಡದಂತೆ. ವಿಷ್ಣು ತನಗಿದ್ದ ಕೋಪವ ಬದಿಗಿಟ್ಟು ಮಗನ ಜೊತೆ ತನ್ನ ರೆಸಾರ್ಟ್ಗೆ ಬಂದಿದ್ದ. ಈಗವನಿಗೆ ಅತ್ತೆ ಮಾವನ ಮೇಲೆ ಕೋಪ ತೋರುವುದಕ್ಕಿಂತ ದೊಡ್ಡದು ತನ್ನ ಮಗನ ಅಪ್ಪಿಕೊಳ್ಳುವುದು, ಅವನ ಜೊತೆ ಸಮಯ ಕಳೆಯುವುದು. ಪಪ್ಪ, ನಾವು ಮನೆಗೆ ಹೋಗಲ್ಲ, ಅಜ್ಜಿ ತಾತ ಕಾಯ್ತಿತ್ತಲೇ ಅಲ್ಲ ಎಂದು ಕುಣಿಯುತ್ತಾ ಕಾರಿಳಿದ ಆರ್ಯ ರೆಸಾರ್ಟ್ ಬಂದೊಡನೆ. ನಗುತ್ತಾ ಕಾರಿನಿಂದ ಇಳಿದ ವಿಷ್ಣು, ನಿನ್ನ ಒಬ್ಬನನ್ನೇ ಕಳಿಸುವಾಗ ಯೋಚನೆ ಮಾಡಬೇಕಿತ್ತಲ್ಲ ಚಾಂಪ್ ಅವರು, ಆದರೆ ನಿಮ್ಮನ್ನು ಒಬ್ಬರನ್ನೇ ಅಲ್ಲಿಗೆ ಕಳುಹಿಸಿ ಅವ್ರು ಯಾಕಿರಬೇಕಿತ್ತು, ನೀವು ಸಿಗದೆ ಹೇಗಿದ್ರು ಎಂದು ಭಯದಿ ನುಡಿದವ ಮಗನ ಕೆನ್ನೆಗೆ ಮುತ್ತಿಟ್ಟಾಗ ಅಪ್ಪನ ಮಗುವ ತನ್ನ ಪುಟ್ಟ ಕೈಯಲ್ಲಿ ಹಿಡಿದು, ನೋ ಪಪ್ಪ, ನಿಮ್ಮ ಬಿತ್ತು ನಾನು ಎಲ್ಲೂ ಹೋಗಲ್ಲ, ನಾನು ಆ ಬ್ಯಾದ್ ಅಂಕಲ್ ಹತ್ಲ ವಿಷ್ಣು ವರ್ಧನ್ ನನ್ನ ಪಪ್ಪ ಅವಳ ಬಳಿ ಕಲ್ಕೊಂಡು ಹೋಗಿ ಅಂದೆ, ಆದರೆ ಆ ಅಂಕಲ್ ಜೋಲಾಗಿ ಒಲ್ದು ಬಿತ್ಲು ಎಂದು ಮೂತಿ ಉಬ್ಬಿಸಿದನವ. ಅವನ ನೋಡಿ ಹೊಟ್ಟೆ ಹೊರಿದು ಹೋಗಿತ್ತು ಇವನಿಗೆ. ಸಾರಿ ಕಂದ, ಇನ್ಮೇಲೆ ಈ ರೀತಿ ನಿರ್ಲಕ್ಷ್ಯ ಮಾಡಲ್ಲ ಆಯಿತಾ, ನೀವು ಯಾರನ್ನು ನಂಬಾರ್ದು, ಮೋಸ ಮಾಡ್ತಾರೆ ಅಲ್ಲ, ಮೊದಲು ಪ್ರೀತಿ ತೋರಿಸೋ ನಾಟಕ ಆಡಿ ನಿಮ್ಮನ್ನು ಯಾರಿಗಾದರೂ ಮಾರಿಬಿಡ್ತಾರೆ, ನೀವು ಹಾಗೆಲ್ಲ ಬೇರೆಯವನನ್ನು ನಂಬೇಡಿ ಎಂದು ಅವನಂತೆ ಹೇಳಿದಾಗ ತಲೆ ಆಡಿಸಿದವ. ನಮ್ಮನ್ನು ಯಾತೆ ಮಾಲ್ತಾಳೆ ಪಪ್ಪ, ನಾನು ಚಿತ್ತೋನಲ್ವಾ, ಆದರೆ ಹಾಲು ತುಂಬ ಒಳ್ಳೆಯವಳು ಪಪ್ಪ, ಅವಳು ನಿಮ್ಮ ಬಳಿ ಕಲ್ಕೊಂಬತ್ತಿದ್ಲು, ಅಷ್ಟರಲ್ಲಿ ನೀವೇ ಬಂದ್ಲಿ, ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಅವಳಂದರೆ ನನಗಿಷ್ಟ ಎಂದು ಮುದ್ದಾಗಿ ಹೇಳಿದ ಆರ್ಯ. ಆದರೆ ಅವಳನ್ನು ತನ್ನ ತಾಯಿಯಾಗಿ ನೋಡುವ ಆಸೆ ಎಂದು ಅವ ಹೇಳಲಿಲ್ಲ. ಹೇಳಿದರೆ ಅದೇನಾಗ್ತಿತ್ತು. ಆ ವಿಷಯ ಬಿಡಿ ಚಾಂಪ್, ಇವತ್ತು ಆಟ ಆಡಿ ಮನೆಗೆ ಹೋಗೋಣ ಆಯಿತಾ, ಮತ್ತೆ ಇವತ್ತು ನಿಮ್ಮನ್ನು ಬಿಟ್ಟು ಹೋಗಿದ್ದಕ್ಕೆ ಪನಿಷ್ಮೆಂಟ್ ಅಂತ ನೀವೇನು ಕೇಳ್ತಿರೋ ಅದನ್ನು ನಾನು ಕೊಡಿಸ್ತೀನಿ ಎಂದು ನಕ್ಕಿದ್ದ ಮುದ್ದಾಗೆ. ಅಪ್ಪ ಮಗನ ಪ್ರಪಂಚವದು. ಪಪ್ಪ ಎಂದು ಮಗ ಒಪ್ಪಿದಾಗ ಇಬ್ಬರೂ ಸಮಯ ಕಳೆಯತೊಡಗಿದ್ರು ಅಲ್ಲೇ. ಇತ್ತ ಆರತಿಯನ್ನು ಮನೆಯವರೆಗೂ ಕರೆದುಕೊಂಡು ಬಂದು ಬಿಟ್ಟಿದ್ದ ಶ್ರೀ. ಅವಳ ಜೊತೆ ಅಗತ್ಯಕ್ಕಿಂತ ಹೆಚ್ಚಾಗಿ ಸಲುಗೆ ತೆಗೆದುಕೊಳ್ಳುತ್ತಿದ್ದನವ. ಬನ್ನಿ ಶ್ರೀ ಒಳಗೆ, ಅಪ್ಪ ಅಮ್ಮ ನಿಮ್ಮನ್ನು ಯಾವಾಗೂ ನೆನೆಸ್ತಾ ಇರ್ತಾರೆ ಎಂದು ಪ್ರೀತಿಯಿಂದ ಕರೆದಳು ಅವನನ್ನು. ಅದನ್ನೇ ಅಲ್ಲವೇ ಅವ ಬಯಸಿದ್ದು. ಅದಕ್ಕಾಗೆ ಜೀಪ್ ಇಳಿದವ. ನೀವು ಕರಿತಾ ಇದ್ದೀರಾ ಅಂತ ಬರ್ತಿದ್ದೀನಿ, ಅತ್ತೆ ಮಾವ ನನ್ನ ನೆನೆಸ್ಕೊಂಡ್ರು ಫೋನ್ ಮಾಡಬೇಕಲ್ವಾ ಎಂದು ಹೇಳುತ್ತಲೇ ಅವಳ ಜೊತೆ ಬಂದ. ಅಳಿಯಂದ್ರೆ ಬನ್ನಿ, ನಾನೇ ಫೋನ್ ಮಾಡಬೇಕು ಅಂತಿದ್ದೆ, ನೀವು ಬಂದುಬಿಟ್ರಿ ಎಂದು ಆತ್ಮೀಯವಾಗಿ ಬರಮಾಡಿಕೊಂಡ್ರು ಗಿರೀಶ್. ಮಗಳ ಜೀವನ ಬೆಳಗುವವನೆಂದು ಬಹಳ ಪ್ರೀತಿಯವನಂದ್ರೆ. ಅಂದರೆ ನೀವು ಫೋನ್ ಮಾಡೋವರೆಗೂ ನಾನು ಬರಬಾರ್ದಿತ್ತ ಮಾವ, ಆರು ಹೇಳಿದ್ಲು ನೀವು ನನ್ನ ಅನ್ಸ್ಕೋತೀರಾ ಅಂತ, ಅದಕ್ಕೆ ಬಂದೆ, ನೀವು ನೋಡಿದ್ರೆ ಎಂದು ಅಮಾಯಕನಂತೆ ನುಡಿದಾಗ ನಕ್ಕವರು, ಇಲ್ಲಪ್ಪ, ಈಗಷ್ಟೇ ಪುರೋಹಿತರು ಕಾಲ್ ಮಾಡಿದರು, ಈ ತಿಂಗಳು ನೀವು ನಿಶ್ಚಿತಾರ್ಥ ಮಾಡ್ಬೋದು, ಆದರೆ ಮದುವೆಗೆ ಡೇಟ್ ಇನ್ನೂ ಲೇಟ್ ಕೊಡ್ತೀನಿ ಅಂತ, 13ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ, ಅದನ್ನೇ ಹೇಳೋಕೆ ಫೋನ್ ಮಾಡೋಣ ಅಂತಿದ್ದೆ, ನೀವು ಬಂದ್ರಿ ಎಂದು ನಕ್ಕರು ಗಿರೀಶ್. ಹಾಗ ಮಾವ, ಮತ್ತು ಶಾಪಿಂಗ್ ಎಲ್ಲ ಯಾವಾಗ ಮಾಡೋದು, ನೀವು ಮೊದಲೇ ಹೇಳಿದ್ರೆ ನನಗೆ ರಜೆ ತೊಗೊಳ್ಳೋಕೆ ಅನುಕೂಲ ಆಗುತ್ತೆ ಎಂದು ನಕ್ಕನವ. ಯಾವಾಗಲೂ ಸ್ಟೇಷನಲ್ಲೇ ಇರುವಂತೆ. ಅದೇ ವಿಷಯಕ್ಕೆ ಬಂದೆ, ನೀವು ಆರು ಹೋಗಿ ಉಂಗುರ ತೊಗೊಂಡು ನಿಮಗೆ ಬೇಕಾದ ಬಟ್ಟೆ ತೊಗೊಂಡು ಬನ್ನಿ, ನಾವು ಬೀಗರು ಹೋಗಿ ಸಿಂಪಲ್ಲಾಗಿ ಮುಗಿಸಿ ಬರ್ತೀವಿ, ಹೇಗಿದ್ರೂ ಇಬ್ಬರು ಇವತ್ತು ರಜೆ ಹಾಕಿದಿರಲ್ಲ ಎಂದು ಮಂಗಳವರು ಹೇಳಿದಾಗ ಲಡ್ಡು ಬಂದು ಬಾಯಿಗೆ ಬಿದ್ದಷ್ಟು ಖುಷಿಯಾಗಿತ್ತು ಅವನಿಗೆ.
ಎಲ್ಲ ಒಟ್ಟಿಗೆ ಹೋಗಿದ್ರೆ ಆಗ್ತಿತ್ತು ಮಾವ ಎಂದ ತುಸು ದೂರದಲ್ಲಿ ನಿಂತಿದ್ದ ಆರುವನ್ನು ನೋಡಿ. ಇಲ್ಲಪ್ಪ, ನೀವು ಹೋಗಿ ಬನ್ನಿ, ನಿಮಗೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಸಮಯ ಆಗುತ್ತೆ. ನಾವು ಬೇರೆ ಕೆಲಸ ನೋಡ್ಕೋತೀವಿ ಎಂದಾಗ ಟೀ ತಂದು ಕೊಟ್ಟಳು ಆರು. ಓಕೆ ಮಾವ, ನಾನು ಡಿಪಾರ್ಟ್ಮೆಂಟ್ ಜೀಪ್ ತಂದಿದ್ದೀನಿ, ಸೊ ಅದನ್ನು ಬಿಟ್ಟು ಕಾರ್ ತರ್ತೀನಿ ಎಂದು ಮೇಲೆದ್ದವ ಆರತಿಯನ್ನು ನೋಡಿ ಹೊರಟ. 1.5 ಗಂಟೆ ಆಗಿತ್ತೇನೋ. ಮರಳಿ ಕಾರ್ ತಂದವ ಅವರಿಗೆ ತಿಳಿಸಿ ಆರುವನ್ನು ಕರೆದುಕೊಂಡು ಹೊರಟ. ಮಗನ ಜೊತೆ ಇದ್ರೆ ಸಮಯ ಕಳೆಯುವುದೇ ಅರಿವಿಗೆ ಬರುವುದಿಲ್ಲ ವಿಷ್ಣುಗೆ. ಸಂಜೆಯವರೆಗೂ ಫೋನ್ ಆಫ್ ಮಾಡಿದವ ಆಗಷ್ಟೇ ಫೋನ್ ಆನ್ ಮಾಡಿದ. ಸಾಲು ಸಾಲು ಕರೆಗಳು ಮನೆಯಿಂದ. ಆರ್ಯ ಕಳೆದಿದ್ನಲ್ಲ, ಅದಕ್ಕಾಗಿ ಆತಂಕದಿಂದ ಇವ ಏನು ಮಾಡಿಕೊಳ್ಳುತ್ತಾನೋ ಎಂದು ಕರೆ ಮಾಡಿದ್ರು. ಚಾಂಪ್, ನಿಮಗೆ ಏನು ಬೇಕು ಹೇಳಿ, ತಗೊಂಡು ಹೋಗೋಣ ಎಂದು ರೆಸಾರ್ಟ್ ಬಿಡುವ ಮೊದಲು. ಪಪ್ಪ, ನನಗೆ ಗೋಲ್ಡ್ ಚೈನ್ ಬೇಕು, ಅದು ಹಾಲ್ತ್ ಶೇಪ್ ಇರೋದು ಎಂದು ನಕ್ಕಾಗ ಅವನ ಕೆನ್ನೆಗೆ ಮುದ್ದಿಟ್ಟು ಕರೆದುಕೊಂಡು ನಡೆದ. ಆರತಿ ಶ್ರೀ ಇಬ್ಬರು ಸಾಕಾದಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ರು. ಆರತಿ ಅವಳಿಷ್ಟಪಟ್ಟ ಓಲ್ಡ್ ಸ್ಟೈಲ್ ಸೀರೆ ತೆಗೆದುಕೊಂಡಿದ್ಲು. ಶ್ರೀ ಸಹ ಅದೇ ರೀತಿಯ ಶೇರ್ವಾನಿ ತೆಗೆದುಕೊಂಡಿದ್ದ. ಶ್ರೀ, ನನಗಿದು ತುಂಬ ಇಷ್ಟ ಆಯಿತು, ನೀವು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ಮಾತನಾಡುತ್ತಲೇ ಮಧ್ಯಾಹ್ನ ಊಟ ಮುಗಿಸಿ ಜ್ಯುವೆಲರಿ ಶಾಪ್ಗೆ ಬಂದಿದ್ರು. ನಿನ್ನಿಷ್ಟನೇ ನನ್ನಿಷ್ಟ ಆರು, ಆದರೆ ಈಗ ನಾನು ಸೆಲೆಕ್ಟ್ ಮಾಡ್ತೀನಿ ಎಂದು ಹೇಳಿ ಉಂಗುರ ಆರಿಸಲಿದ್ದ. ಅವಳಿಗೆ ಹಳೆ ಮಾಡಲ್ ಇಷ್ಟ, ಅವನಿಗೆ ನ್ಯೂ ಮಾಡಲ್. ಅವಳು ನೋಡಿದ್ದೆಲ್ಲ ಇವ ಬೇಡನತ್ತಿದ್ರೆ ಇವ ನೋಡಿದ್ದು ಪಪ್ಪ ಇದೇ ಶಾಪ್ಗೆ ಹೋಗೋಣ ಎಂದು ಆರಿ ಹೇಳಿದಾಗ ಕಾರ್ ನಿಲ್ಲಿಸಿದ ವಿಷ್ಣು. ಪಪ್ಪ, ಮತ್ತೆ ನನಗೆ ದೊಡ್ಡ ಲಾಕೆತ್ ಬೇಕು ಎಂದನವ ಕರೆತಂದು. ನೀವು ತಗೊಳ್ಳಿ ಚಾಂಪ್, ನಾನು ನನ್ನ ಕಂಪ್ನಿ ಬೇಕಾದರೂ ಮಾರಿ ನಿಮಗೆ ಕೊಡಿಸ್ತೀನಿ ಎಂದವ ಅಲ್ಲಿದ್ದವರ ನೋಡಿ $100 ಇರೋ ಚೈನ್ ತೋರಿಸಿ ಎಂದ ನಗುತ್ತಲೆ. ಪಪ್ಪ ಬೇಡ, ನೀವು ಕಂಪನಿ ಮಾಲೋದು ಬೇಡ ಎಂದಾಗ ಅವನ ಮೊಗದಲ್ಲಿ ತಂತಾನೆ ನಗು ಮೂಡಿತು. ಸರ್ ಎಂದು ಆ ಹುಡುಗಿ ಕರೆದಾಗ ಆತ ನೋಡಿದವ. ಚಾಂಪ್, ಈ ಚೈನ್ ನೋಡಿ ಎಂದು ಅವನ ಕೊರಳಿಗೆ ತೊಡಿಸಿದ್ದ. ಹೀಗೆ ಒಂದೆರಡು ನೋಡುವಾಗ ಅವನ ಫೋನ್ 3 ಬಾರಿ ಬಡಿದುಕೊಂಡಿತ್ತು. ಶ್ರೀ, ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಅದನ್ನೇ ತಗೊಳ್ಳೋಣ ಎಂದಳು ಆರು. ಅವನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಾಳಕ್ಕೆ. ನಿಮಗೆ ಯಾವುದಿಷ್ಟನೋ ಅದೇ ತಗೋ ಆರು, ನನಗೆ ಓಲ್ಡ್ಗಿಂತ ಮಾಡರ್ನ್ ಡಿಸೈನ್ ಇಷ್ಟ ಎಂದಾಗ ತನ್ನ ಕೈಲಿದ್ದ ಅತೀ ಸುಂದರ ಆ್ಯಂಟಿಕ್ ಡಿಸೈನ್ ಬದಿಗಿಟ್ಲು. 1 ನಿಮಿಷ ಆರು ಬಂದೆ ಎಂದು ವಾಶ್ರೂಮ್ಗೆದ್ದು ಹೋಗಿದ್ದ ಶ್ರೀ. ಚಾಂಪ್, ನೀವು ಆಯ್ಕೆ ಮಾಡಿ ಎಂದು ಫೋನ್ ತೆಗೆದವ ಮಾತನಾಡುತ್ತಾ ನಿಂತಾಗ ಅವನಿಗೆ ತಲೆ ಸುತ್ತಿತ್ತು. ನಿನ್ನೆಯಿಂದ ಏನೂ ತಿಂದಿರಲಿಲ್ವಲ್ಲ, ಆದರೆ ಮಗನಿಗೆ ಮಾತ್ರ ತಿನ್ನಿಸಿದ್ದ. ತಕ್ಷಣ ತಲೆ ಹಿಡಿದು ಪಕ್ಕ ಇದ್ದ ಚೇರ್ ಮೇಲೆ ಕುಳಿತಿದ್ದ. ಆದರೆ ಬಂದದ್ದು ಶ್ರೀ ಎಂದುಕೊಂಡು ಅವನಿಷ್ಟಪಟ್ಟಂತಹ ಹೊಸ ಮಾದರಿಯ ಉಂಗುರವ ತೆಗೆದವಳು. ಇದನ್ನು ನೋಡಿ ನಿಮ್ಮ ಕೈಗೆ ಸರಿ ಹೋಗುತ್ತಾ ಎಂದು ಅವನತ್ತ ತಿರುಗಿ ಅವನ ಕೈ ಹಿಡಿದು ಉಂಗುರ ತೊಡಿಸಿದ್ಲು. ಅವನ ಕೈಗದು ಒಪ್ಪಿದಾಗ ವಾವ್, ನಿಮಗೆ ಅಂತಾನೆ ಮಾಡಿಸಿದ ಹಾಗಿದೆ ಎಂದು ತಲೆ ಎತ್ತಿ ನೋಡಿದಾಗ ಅಲ್ಲಿದ್ದದ್ದು ಅವಳ ಶ್ರೀ ಅಲ್ಲ, ವಿಷ್ಣು. ಹೇ, ಆಲೂ ಪಪ್ಪನ ಕೈಗೆ ಉಂಗುಲ ಹಾಕಿದ್ಲು ಎಂದು ಜೋರಾಗಿ ಕೂಗಿದ್ದ ಆರ್ಯ. ಆಗಲೇ ಅಂಗಡಿಯವರೆಲ್ಲ ಅವರು ನೋಡಿದರೆ ಆತ ವಾಶ್ರೂಮ್ಗೆ ಹೋಗಿದ್ದ ಶ್ರೀ ವಾಪಸ್ಸಾಗಿದ್ದ. ಆರು ಎಂದು ಅರಚಿದ್ದ ಕೋಪದಿಂದ. ಶ್ರೀ, ನೀವು ಇದು ಎಂದು ಭಯದಿ ಹೇಳಿದವಳ ಮುಂದೆ ಬಂದವ ಅವಳ ಕೈ ಹಿಡಿದಿದ್ದ ಸೀಟಿನಲ್ಲಿ. ಶ್ರೀ, ಕೇಳಿ, ಅದು ನಾನು ನೀನು ಎಂದು ತಡವರಿಸಿದಳು. ಪಾಪ ಅವಳಿಗೂ ಆತಂಕವಾಗಿತ್ತು ವಿಷ್ಣು ಕೈಗೆ ಉಂಗುರ ತೊಡಿಸಿದ್ದಕ್ಕೆ. ಏನೇನು ಇವನ ಜೊತೆ ಏನೇ ನಿನಗೆ? ಯಾವಾಗ ನೋಡಿದ್ರು ನೀನು ಇದ್ದ ಕಡೆ ಅವನಿರ್ತಾನೆ, ನಿನಗೂ ಇವನಿಗೂ ಏನೇ ಸಂಬಂಧ ಎಂದು ಕೋಪದೆ ಅರಿಸಿದವನ ಧ್ವನಿಗೆ ಬೆಚ್ಚಿದಳು ಆರು. ನನ್ನ ಮದುವೆ ಆಗೋ ಹುಡುಗಿ, ನಾನು ಅವಳು ಮದುವೆ ಆಗ್ತೀನಿ ಕೊಡೋ ಅಂತಮ್ಮ ಎಂದು ವ್ಯಂಗ್ಯವಾಗಿ ನಕ್ಕ ವಿಷ್ಣು ಅವಳ ಇಷ್ಟಪಟ್ಟಿದ್ದ ಓಲ್ಡ್ ಆ್ಯಂಟಿಕ್ ಉಂಗುರ ತೆಗೆದು ಅವಳ ಕೈಗೆ ತೊಡಿಸಿದ್ದ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನೃತ್ಯ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಕಮೆಂಟ್ಗಳೇ ನಮಗೆ ಎನರ್ಜಿ. ಬೇಗ ಎಪಿಸೋಡ್ ಬೇಕಂದರೆ ಜಾಸ್ತಿ ಕಮೆಂಟ್ ಹಾಕಿ ಆಯಿತಾ? ಧನ್ಯವಾದಗಳು.